ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೂಪರ್ ಫ್ರೆಶ್ ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ. ಹೋಗ್ಬಿಡೋಣ ಚಟಾಪಟ ಅಪ್ಡೇಟ್ಸ್ಗೆ. ಮೊದಲನೇ ಅಪ್ಡೇಟು, ಮಗ ರೋಹಿತ್ ಶರ್ಮಾ ವಿರಾಟ್ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸ್ಬಿಡ್ತು. ನೆನ್ನೆ ಸಾಯಂಕಾಲದಿಂದ ಬರ್ತಾ ಇರುವಂಥ ಅಪ್ಡೇಟು, ರೋಹಿತ್ ಶರ್ಮಾ ರಿಟೈರ್ಮೆಂಟು. ಲಾರ್ಡ್ಸ್ ಮ್ಯಾಚ್ ಏನಿದೆ ಅದು ಅವರ ಲಾಸ್ಟ್ ಮ್ಯಾಚ್ ಆಗುತ್ತೆ, ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಊಹಾಪೋಹ ಸುದ್ದಿಗಳು. ಊಹಾಪೋಹ ಅಂದರೆ ಮೈನ್ ಸೈಟ್ಗಳಿಂದನೇ ರಿಲೀಸ್ ಆಗಿರುವಂಥ ಆರ್ಟಿಕಲ್ಗಳೆಲ್ಲ ನೋಡ್ತು ಅಂತ ಅಂದಾಗ ಟೈಮ್ಸ್ ಆಫ್ ಇಂಡಿಯಾ ಜೊತೆಗೆ ESPN ಕ್ರಿಕೆಟ್ ಹೌದು ಇದು ಎಲ್ಲ ಏನೇನೋ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಸಾರಿ, ESPN ಅಲ್ಲ, ಇಂಡಿಯನ್ ಎಕ್ಸ್ಪ್ರೆಸ್ ಎಲ್ಲ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಸೊ ಕೊಡಬಹುದಾ ಅಂತ, ಕೊಡ್ಬೋದಾ ಅಥವಾ ರಿಟೈರ್ಮೆಂಟೇ ಕೊಡ್ತಾರೆ ಅಂತೇನಿಲ್ಲ. ಒಟ್ಟಲ್ಲಿ ಅದು ಅವರ ಪರ್ಸ್ಪೆಕ್ಟಿವ್, ಅವರಿಗೆ ಬಿಟ್ಟಿದ್ದದು. ರಿಟೈರ್ಮೆಂಟ್ ಕೊಡಬೇಕು ಅನ್ನೋದು ಒಟ್ಟಲ್ಲಿ ಕನ್ಸಿಡರ್ ಮಾಡಲ್ಲ ಅಂತ ಏನೋ ನೋಟಿಸ್ ಕೊಟ್ಬಿಟ್ಟಿದ್ರೆ ಅಂತ ಹೇಳ್ಬಿಟ್ಟಿದ್ರಂತೆ BCCI ಅವರು ಅಂತ ಸ್ಪ್ರೆಡ್ ಆಗ್ತಿತ್ತಲ್ಲ. ಸೊ ಈಗ ಬರ್ತಿರೋ ಅಪ್ಡೇಟ್ ಏನು ಅಂತಂದರೆ, ರೋಹಿತ್ ಶರ್ಮಾ ಅವರ ಪೇರೆಂಟ್ಸು ಏನೋ ಟ್ರಾವೆಲ್ ಮಾಡ್ತಾ ಇದ್ದಾರಂತೆ ಲಾರ್ಡ್ಸ್ ಸ್ಟೇಡಿಯಂಗೆ ಅವರ ಲಾಸ್ಟ್ ಮ್ಯಾಚ್ ನೋಡೋದಕ್ಕೆ ಅಂತ ಈಗ ಅಪ್ಡೇಟ್ ಬರ್ತಾ ಇದೆ. ಗೊತ್ತಿಲ್ಲ, ಇದು ರೂಮರ್ಸ್ ಇದ್ರೂ ಇರ್ಬೋದು, ಜಸ್ಟಿನ್ ಬರ್ತಾರೋ ಅಂತ ಅಪ್ಡೇಟ್ ಅದು. ಅವ್ರ ಅಪ್ಪ ಅಮ್ಮ ಲಾರ್ಡ್ ಸ್ಟೇಡಿಯಂಗೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾರಂತೆ ಆ್ಯಂಡ್ ಇಂಗ್ಲೆಂಡ್ಗೆ ಬಂದ್ಬಿಟ್ಟು ಇಳಿದಿದ್ದಾರೆ ಅಂತ ಅಪ್ಡೇಟ್. ನೋಡೋಣ ಆಗಿರೋ ಏನೇನೋ ಇವರೇ ರೋಹಿತ್ ಶರ್ಮಾಗೆ ರಿಟೈರ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಕೊಡಿಸ್ಬಿಟ್ಟು ಅವ್ರು ಆಗಲೇ ರೋಹಿತ್ ಶರ್ಮಾ ಬಂದ್ಬಿಟ್ಟು ಹೇಳ್ಬೇಕಲೇ, ತಿಕ್ಕಲ್ ನನ್ನ ಮಕ್ಕಳ ಸುಮ್ಮನೆ ಇರೋ, ನನಗೆ ರಿಟೈರ್ಮೆಂಟ್ ಕೊಡೋದಕ್ಕೆ ಇಷ್ಟ ಇಲ್ಲ, ಇನ್ನು 2027 ಆಡಬೇಕು ನಾನು ಅಂತ ಅವ್ರು ಬಂದ್ಬಿಟ್ಟು ಮೀಡಿಯಾ ಮುಂದೆ ಹೇಳ್ಬೇಕು. ಅವಾಗ ನೋಡಿ ಸಖತ್ತಾಗಿರುತ್ತೆ. ಸೋಷಿಯಲ್ ಮೀಡಿಯಾ ಕೊಡಿಸ್ಬಿಟ್ಟವ್ರು ಆಲ್ರೆಡಿ ರಿಟೈರ್ಮೆಂಟ್ನ. ಆಗೋಯ್ತು ಮುಗೀತು ಕತೆ ರೋಹಿತ್ದು ಅಂತ. ಅಪ್ಡೇಟ್ ಬಂದ್ಬಿಟ್ಟು ನೆನ್ನೆ ರೋಹಿತ್ ಶರ್ಮಾ ಅವರ ಬಗ್ಗೆ ಇಂಡಿಯನ್ ಟೀಮಲ್ಲಿ ಇರುವಂಥ ಶಿಟಾನ್ಸೆ ಕೊಟಾಕ್ ಅವರು, ಬ್ಯಾಟಿಂಗ್ ಕೋಚ್ ಅವರು ಹೇಳಿದ್ದಾರೆ, ದರ್ ಇಸ್ ನೋ ಪ್ರೆಷರ್ ಆನ್ ರೋಹಿತ್ ಶರ್ಮಾ, ಈಸ್ ಟು ಬಿಗ್ ಅ ಪ್ಲೇಯರ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಇವ್ರು ಹಿಂಗೆ ಹೇಳ್ತಾವ್ರೆ, ಅಲ್ಲಿ ನೋಡಿದ್ರೆ ರಿಟೈರ್ಮೆಂಟ್ ಪ್ಲಾನ್ಸ್ಗಳು ಎಲ್ಲ ರಿಟೈರ್ಮೆಂಟೇ ಕೊಡಿಸ್ಬಿಟ್ಟವ್ರು ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರ ಮೇಲೆ ಏನು ಪ್ರೆಷರ್ ಇಲ್ಲ, ಏನೋ ಒಂದೆರಡು ಮ್ಯಾಚ್ ಹಂಗೆ ಆಗಿದೆ ಅಷ್ಟೇನೆ, ಅವ್ರ ಮೇಲೆ ಯಾವುದೇ ರೀತಿಯ ಪ್ರೆಷರ್ ಇಲ್ಲ. ಅಥವಾ ಇವ್ರ ಕೈಯಲ್ಲಿ ಸುಮ್ಮನೆ ಆ ಥರ ಎಲ್ಲ ಲೀಕ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದಾರೋ BCCI ಅವರು. ಏನೋ ಅಂತ ಕ್ಲಾರಿಟಿ ಇಲ್ಲ. ಒಟ್ಟಿನಲ್ಲಿ ಇಂಟಿಗ್ರಲ್ ಪಾರ್ಟಿಯಿಂದ ಏನೋ ಇನ್ಫಾರ್ಮೇಷನ್ ಬಂದ್ಬಿಟ್ಟಿದೆ ಅಂತ ಇದು ನಿನ್ನೆಯಿಂದ ಸಿಕ್ಕಾಪಟ್ಟೆ ಸಂಚಲನ ಅಂತೂ ಆಗ್ತಾ ಇದೆ. ಇವ್ರು ನೋಡ್ತು ಅಂದರೆ ಹಿಂಗೆ ಹೇಳ್ದವ್ರೆ, ಅವ್ರು ನೋಡ್ತು ಅಂದರೆ ಹಂಗೆ ಹೇಳ್ದವ್ರೆ, ಯಾರ್ದು ನಂಬೋದು ಯಾರ್ದು ಬಿಡೋದು ಅಂತ ಗೊತ್ತಾಗ್ತಿಲ್ಲ. ಲಾರ್ಡ್ಸ್ ಮ್ಯಾಚ್ ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಕ್ಲಾರಿಟಿ ಸಿಗೋದಕ್ಕೆ ನಮಗೆ. ಅಪ್ಡೇಟ್ ನಂಬರ್ 3 ಈ ಕಡೆಯಿಂದ ರೋಹಿತ್ ಶರ್ಮಾ ಅವ್ರ ರಿಲೇಟೆಡ್ ಅಪ್ಡೇಟ್ ಬಂತು ಅಂತಂದ್ರೆ, ಇನ್ನೂ ಒಂದು ಕಡೆಯಿಂದ ಬರ್ತಿದೆ ಜಡೇಜಾ ರಿಲೇಟೆಡ್. ಜಡೇಜಾನ ODI ಫಾರ್ಮೆಟ್ಗೆ ಇನ್ಮೇಲೆ, ಹೌದು ಅವ್ರನ್ನ ರಿಟೈರ್ ಆಗಿಲ್ಲ, ಸ್ಟೆಪ್ ಡೌನ್ ಏನು ಆಗಿಲ್ಲ. ಇನ್ಫ್ಯಾಕ್ಟ್ ಟೆಸ್ಟ್ ಫಾರ್ಮೆಟ್ ಅಂತೂ ಕನ್ಸಿಡರೇ ಮಾಡ್ತಾ ಇಲ್ಲ. T20 ಮಾತ್ರ ಅವ್ರು ರಿಟೈರ್ ಆಗಿರೋದು. ಸೊ ಒಂಥರ ನೆಗೆಟಿವ್ ಆಗೋಗ್ಬಿಟ್ಟಿದ್ರು ಅಂತ ಅನ್ಕೊಳ್ಳಿ ಇಂಡಿಯನ್ ಟೀಮಿಂದ. ಅವರು ಒಂಥರ ಸ್ಕೀಮ್ ಆಫ್ ಥಿಂಗ್ಸಲ್ಲೇ ಒಂಥರ ಹೆವಿಲಿ ನೆಗೆಟ್ ಮಾಡ್ತಾ ಇದ್ದಾರೆ. IPLಗೆ ಮಾತ್ರ ಫಿಟ್ ಹೋಗೋರು ನೀನು ಅನ್ನೋ ಥರನೇ ಬಿಟ್ಬಿಟ್ಟಿದ್ರು ಆಲ್ರೆಡಿ. ಸೊ ಕನ್ಸಿಡ್ರೇಷನ್ ಅಲ್ಲ ಏನಕ್ಕೂ ಕೂಡ ತಗೊಂತ ಇಲ್ಲ ಅವರಿಗೆ, ಒಂದು ಸ್ಕೀಮ್ ಆಫ್ ಥಿಂಗ್ಸಲ್ಲೂ ಕೂಡ ಇಟ್ಕೊಂಡಿಲ್ಲ. ಸೊ ಬಾಯ್ ಜಡೇಜಾ ಅನ್ನೋದು ಸಿಕ್ಕಾಪಟ್ಟೆ ಸೌಂಡ್ ಆಗ್ತದೆ. ಯಾವಾಗಲೂ ಬಾಯ್ ಹೇಳಿದಾರೆ ಅಂತಾನೆ ಕಾಣಿಸ್ತಾ ಇದೆ. ಕನ್ಸಿಡ್ರೇಷನ್ಗೆ ತಗೊತಾ ಇಲ್ಲ ಅಲ್ಲಿ. ಚಾಂಪಿಯನ್ಸ್ ಟ್ರೋಫಿ ಆದ ನಂತರ ಇವ್ರನ್ನ ಅಷ್ಟೇನಾಗಿ ನೋಡೋಕ್ಕೂ ಕೂಡ ಸಿಕ್ಕಿದಿಲ್ಲ. ಆ್ಯಂಡ್ ಫಸ್ಟ್ ಚಾಯ್ಸ್ ಆಗಿರ್ತಾರಂತೆ ಅಕ್ಷರ್ ಪಟೇಲು. ಹೌದು, ಪ್ರೂವ್ ಮಾಡಿದರೆ ರೀಸೆಂಟಾಗೆಲ್ಲ ಚೆನ್ನಾಗೇ ಪ್ರೂವ್ ಮಾಡಿದ್ದಾರೆ ಅಕ್ಷರ್ ಪಟೇಲ್ ಅವರು. ಸಾಕಷ್ಟು ಆಡಿದರೆ ಜಡೇಜಾ ಅವ್ರನ್ನು ಕೂಡ. ಸೊ ಅವ್ರಿಗೂ ಕೂಡ 2027 ವರ್ಲ್ಡ್ ಕಪ್ನ ಆಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಅನ್ನೋದು ಇತ್ತು. ಇವಾಗ ಕೇಳ್ತಂದ್ರೆ ಅವ್ರು ಅದೇ ಹೇಳೋದು, 2027 ಆಡಬೇಕು ನಾನು ಅಂತಾನೆ, ಅವ್ರಿಗೆ ಆಡಬಾರ್ದು ಅಂತ ಏನಿಲ್ಲ. ಬಟ್ ಅಕ್ಷರ್ ಪಟೇಲು ರೀಸೆಂಟಾಗೆ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದಾರೆ ಇಂಡಿಯನ್ ಕಲರ್ಸಲ್ಲಿ. ಮುಂಚೆ ಜಡೇಜಾ ಇಲ್ಲ ಅಂದ್ರೆ ಟೀಮೇ ಇಲ್ಲ ಅನ್ನೋ ಥರ ಇತ್ತು, ಇವಾಗ ಅಕ್ಷರ್ ಪಟೇಲ್ ಇಲ್ಲ ಅಂದ್ರೆ ಟೀಮೇ ಇಲ್ಲ ಅನ್ನೋ ಥರ ಐತೆ. ಅಪ್ಡೇಟ್ ನಂಬರ್ 4 ನಿನ್ನ ಮ್ಯಾಚ್ ಸೋಲ್ತಾ ಇದ್ದಂಗೆ ಶುಭ್ಮನ್ ಗಿಲ್ ಹೇಳಿರೋದು ಎಷ್ಟು, ಹೋಪ್ಫುಲಿ ದ ನೆಕ್ಸ್ಟ್ ಟೈಮ್ ವಿ ವಿಲ್ ಟ್ರೈ ಟು ಬಿಲ್ಡ್ ಸಮ್ ಸ್ಮಾಲ್ ಪಾರ್ಟ್ನರ್ಶಿಪ್ಸ್ ಆ್ಯಂಡ್ ಟೇಕ್ ಇಟ್ ಆನ್ ಫ್ರಮ್ ದೇರ್ ಅಂತ ಹೇಳಿದ್ದಾರೆ. ಸೊ ಪಾರ್ಟ್ನರ್ಶಿಪ್ಸ್ ಅನ್ನೋದು ಬಿಲ್ಡ್ ಆಗಲಿಲ್ಲ. ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅವರ ವಿಕೆಟು ಡೌನ್ ಆಗ್ತಾ ಇದ್ದಂಗೆ ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಅಲ್ಲ, ಚಿಕ್ಕ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಆಗಲಿಲ್ಲ. ಸಿಕ್ಕಾಪಟ್ಟೆ ಒಂದು ಸ್ಲೈಡ್ ಕಾಣಿಸಿತು. ಎಸ್ಪೆಷಲಿ ಲೋವರ್ ಮಿಡ್ಲ್ ಆರ್ಡರ್ ಅಂತ ಏನು ಮಾತಾಡ್ತೀವಿ, ಫಸ್ಟ್ ಮ್ಯಾಚ್ ಕೈ ಹಿಡ್ದಿತ್ತು. ಸೆಕೆಂಡ್ ಮ್ಯಾಚು ಒಂಥರ ಕಂಪ್ಲೀಟ್ಲಿ ಕೊಲಾಪ್ಸ್, ಡಿಸಾಸ್ಟರ್ನೇ ಆಗೋಗ್ಬಿಡ್ತು. ಸೊ ಅದನ್ನೇ ಹೇಳಿರೋದು, ತಪ್ಪಾಗಿದೆ, ತಿದ್ಕೊಂತೀವಿ, ನೆಕ್ಸ್ಟ್ ಮ್ಯಾಚು ವಾಪಸ್ ರಿಟರ್ನ್ ಮಾಡ್ತೀವಿ, ಕಮ್ ಬ್ಯಾಕ್ ಮಾಡ್ತೀವಿ ಅಂತ. ಬಟ್ ಒಂದು ಕಾಮನ್ ಏನು ಅಂತಂದರೆ, 2 ಮ್ಯಾಚಲ್ಲಿ ಗಮನಿಸಿರೋದು, ಇಂಗ್ಲೆಂಡ್ ಅವರು 2 ಮ್ಯಾಚಲ್ಲಿ ಕೂಡ ಬೌನ್ಸ್ ಬ್ಯಾಕ್ ಆಗಿದ್ದಾರೆ. ಫಸ್ಟ್ ಮ್ಯಾಚ್ ಸೋತಿರ್ಬೋದು, ಅವ್ರು ಕೊಲಾಪ್ಸ್ ಆದರೂ ಕೂಡ ಬೌನ್ಸ್ ಬ್ಯಾಕ್ ಆಗುವಂಥ ಒಂದು ಅಬಿಲಿಟಿ ತೋರಿಸಿದ್ದಾರೆ. ಬಟ್ ನಾವು ಲಾಸ್ಟ್ ಮ್ಯಾಚು ಫುಲ್ಲು ವಿಕೆಟ್ಸ್ಗಳೆಲ್ಲ ಬೇಗ ಕಳ್ಕೊಂಡು ಬೌನ್ಸ್ ಬ್ಯಾಕು ಇಲ್ಲ, ಏನೂ ಇಲ್ಲ, ಬದನೇಕಾಯಿ ಇಲ್ಲ, ಫುಲ್ ಕೊಲಾಪ್ಸ್ ಹೋಗ್ಬಿಟ್ವಿ ಹಂಗೆ. ಅಪ್ಡೇಟ್ ನಂಬರ್ 5 ಶಿಟಾನ್ಸೆ ಕೊಟಾಕ್ ಇವರೇ. ಅದೇ ರೀಸೆಂಟಾಗೆಲ್ಲ ರೂಮರ್ಸ್ ಸ್ಪ್ರೆಡ್ ಆಗಿತ್ತಲ್ಲಪ್ಪ. ರೂಮರ್ಸ್ ಅನ್ನೋದಕ್ಕಿಂತ ಅದು ಅದೇ ಥರನೇ ಇತ್ತು ಆ ವಿಡಿಯೋದಲ್ಲಿ. ಅದನ್ನು ಸಿಕ್ಕಾಪಟ್ಟೆ ನಾವು ಕೂಡ ಪೋರ್ಟ್ರೇ ಮಾಡಿದ್ವಿ, ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಪೋರ್ಟ್ರೇ ಮಾಡಿದ್ರು. ಇವರು ಡೈರೆಕ್ಟಾಗಿ ಮಾತಾಡೋಕೆ ಆಗ್ತಾ ಇಲ್ವಂತೆ ವಿರಾಟ್ ಕೊಹ್ಲಿ ಜೊತೆಗೆ, ಅದಕ್ಕೋಸ್ಕರ ಶಿಟಾನ್ಸೆ ಕೊಟಾಕ್ನ ಕಳಿಸ್ತಾ ಇದ್ರಂತೆ ಮಾತಾಡೋದಕ್ಕೆ, ಅದು ಇದ್ದು ಅಂತೆಲ್ಲ. ಹೌದು, ಅವ್ರು ಕುತ್ಕೊಂಡು ಮಾತಾಡ್ತಿದ್ರು ವಿರಾಟ್ ಕೊಹ್ಲಿ ಜೊತೆಗೆ. ಕೊಟಾಕ್ ಅವರು ಗಂಭೀರನ ಕಾಣಿಸ್ತಾ ಇರಲ್ಲ ವಿರಾಟ್ ಕೊಹ್ಲಿ ಜೊತೆಗೆ. ಇದೆಲ್ಲ ಸ್ಪ್ರೆಡ್ ಆಗ್ತಾ ಇದ್ದಂಗೆ ಇವರಿಬ್ರಿಗೂ ಆಗ್ತಾ ಇಲ್ಲ ಅನ್ನೋ ಥರ ಫುಲ್ ಸ್ಪ್ರೆಡ್ ಆಗಿ ಹೋಗ್ಬಿಟ್ಟಿತ್ತು. ಆ್ಯಂಡ್ ನಮ್ಗೆ ಇನ್ನೂ ಸಹ ಕ್ಲಾರಿಟಿ ಸಿಕ್ಕಿಲ್ಲ, ಅವರಿಬ್ರು ಇನ್ನೂ ಮಾತಾಡ್ತಾರೆ ಅಂತ ನಮಗೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಸೊ ಇವ್ರು ಹೇಳ್ತಾ ಇರೋದೇನು ಅಂತಂದರೆ, ವಿರಾಟ್ ಕೊಹ್ಲಿ ಮತ್ತು ಗಂಭೀರಣ್ಣ ದಿನಕ್ಕೆ ಒಂದು 10 ಸಲ ಮಾತಾಡ್ತಾರೆ, ಗುರು ಕೂತ್ಕೊಂಡು 10 ಸಲ ಮಾತಾಡ್ತಾರೆ. ನೀವು ನೋಡ್ತವ್ರೆ ಈ ಥರ ಪೋಟ್ರೆ ಮಾಡ್ತಿದ್ದೀರಾ,
ಏನೂ ಆಗಿಲ್ಲಪ್ಪ. ವಿರಾಟ್ ಅಂಡ್ ಜಿಜಿ ಸ್ಪೋಕ್ ಅಟ್ ಲೀಸ್ಟ್ 10 times. Today also, I'm not acting as a bridge between Gautam Gambhir and Virat Kohli. I don't know about all the rumors. Rumors spread ಆಗ್ತಿದೆಯಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರಿಬ್ರು ಚೆನ್ನಾಗೇನೆ ಇದ್ದಾರೆ, ಇಬ್ರು ಮಾತಾಡ್ಕೊಂಡೇನೆ ಇದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಟ್ ನಮಗೆ ಕಾಣಿಸ್ತಾ ಇಲ್ವೇ ಅದು? ಅಪ್ಡೇಟ್ ನಂಬರ್ 6, ವಾಷಿಂಗ್ಟನ್ ಸುಂದರ್ ರಿಲೇಟೆಡ್ ಅಪ್ಡೇಟ್ ಬರ್ತಿದ್ದ ಮಗ. ನೆಕ್ಸ್ಟ್ ಮ್ಯಾಚಿಗೆ ವಾಷಿಂಗ್ಟನ್ ಸುಂದರು ಅನ್ಅವೈಲೇಬಲ್ ಆಗುವಂತ ಚಾನ್ಸ್ ಇದೆ ಅಂತ. ಸೊ ಇಂಜುರಿ ಆಗಿದೆ ಅಂತೆ ಅವ್ರಿಗೇನೋ. ಸೊ ಆ ಕಾರಣದಿಂದ ನೆಕ್ಸ್ಟ್ ಮ್ಯಾಚ್ ಅವೈಲಬಿಲಿಟಿ ಇಲ್ಲ ಅನ್ನೋ ಥರ ಅಪ್ಡೇಟ್ ಇದೆ. ಈ ಮ್ಯಾಚ್ ಫೈಲ್ ಆದರು. ಫಸ್ಟ್ ಮ್ಯಾಚ್ ನಾವು ಸಖತ್ತಾಗಿ ಪ್ರೂವ್ ಮಾಡಿದ್ರು. ಆ್ಯಂಡ್ ಇವರೇ ಹೇಳಿದರೆ, ಶುಭ್ಮನ್ ಗಿಲ್ ಹೇಳಿದರೆ, ನಾವು ಆಲ್ಟ್ರ್ ಮಾಡ್ತೀವಿ, ಪ್ರತಿಯೊಂದು ಮ್ಯಾಚು ನಾವು ಹಂಗೆ ಹಿಂಗೆ ಆಡಿಸ್ತೀವಿ, ಮೇಲೆ ಕೆಳಗೆ ಆಡಿಸ್ತೀವಿ, ಪ್ಲೇಯರ್ಸ್ನ ಒಳಗೆ ಹಾಕೊತೀವಿ. ನೋಡಿ ಲಾಸ್ಟ್ ಮ್ಯಾಚ್ ಅಷ್ಟೇ ಇಶಾನ್ ಕಿಶನ್ ಅವ್ರನ್ನ ಒಳಗಡೆ ಹಾಕಿಸ್ಕೊಂಡಿದ್ರು, KL ರಾಹುಲ್ ಅವ್ರನ್ನ ಈಚೆ ಹಾಕಿಸ್ಕೊಂಡಿದ್ರು, ಒಬ್ಬರು ವಿಕೆಟ್ ಕೀಪರ್ ಬ್ಯಾಟರ್ ಆಡಿಸಿದ್ದು. ಸೊ ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇರೋದೇನು ಅಂತಂದರೆ, KL ರಾಹುಲ್ಗೆ ಎಲ್ನೆಸ್ ಇತ್ತಂತಪ್ಪ ಲಾಸ್ಟ್ ಮ್ಯಾಚಲ್ಲಿ. ನೆನ್ನೆ ಮ್ಯಾಚಲ್ಲಿ ಕೊಟ್ಟರು ಅಂತ ಉತ್ತರ ಅವರು. ಇಲ್ಲೇ ಸಿತ್ತೋ ಇಲ್ಲೋ ಗೊತ್ತಿಲ್ಲ, ಅಥವಾ ಇಶಾನ್ ಕಿಶನ್ ಆಡಿಸ್ಬೇಕು ಅಂತ ಅನ್ಕೊಂಡಿದ್ರು, ಶುಭ್ಮನ್ ಗಿಲ್ ಕೊಟ್ಟಂತ ಮಾತನ್ನ ಉಳಿಸ್ಕೊಬೇಕು ಅಂತ ಅನ್ಕೊಂಡಿದ್ರು, ಗೊತ್ತಿಲ್ಲ. ಯಾಕಂದರೆ ಸೀರೀಸ್ ಸ್ಟಾರ್ಟ್ ಮುಂಚೆ ಅವ್ರು ಹೇಳಿದ್ದೆ ನೆನೆ, ನಾವು ರೊಟೇಷನಲ್ ವೈಸ್ ಆಡಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಈ ಸೀರೀಸಲ್ಲೂ ಕೂಡ ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. KL ರಾಹುಲ್ ಫಸ್ಟ್ ಮ್ಯಾಚ್ ಆಡ್ತಿದ್ರು, ಆ್ಯಂಡ್ ಸೆಕೆಂಡ್ ಮ್ಯಾಚ್ ಇಶಾನ್ ಕಿಶನ್ ಆಡಿದ್ದಾರೆ. ಥರ್ಡ್ ಮ್ಯಾಚ್ ಯಾರು ಆಡಿಸ್ತಾರೆ? KL ರಾಹುಲ್ ಮತ್ತೆ ರಿಟರ್ನ್ ಆಗುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಆ್ಯಂಡ್ ವಾಷಿಂಗ್ಟನ್ ಸುಂದರು ಪ್ರಾಬ್ಲಿ ಈಚೆಗಡೆ ಹೋಗುವಂಥ ಚಾನ್ಸ್ ಕೂಡ ಕಾಣಿಸ್ತಿದೆ. ವಾಷಿಂಗ್ಟನ್ ಈಚೆ ಆಗ್ತು ಅಂದರೆ ಇಶಾನ್ ಕಿಶನ್ ಏನಾದ್ರು ಆಡಿಸ್ತಾರೆ, ಇಬ್ರು ವಿಕೆಟ್ ಕೀಪರ್ ಬ್ಯಾಟರ್ ಅಂತ ಕಾದ್ ನೋಡಬೇಕು. ಅಪ್ಡೇಟ್ ನಂಬರ್ 7, ಜೋ ರೂಟ್ ಅವರು ಮಾತಾಡಿದರೆ ರಿಲೇಟೆಡ್ ಟು ನೆನ್ನೆ ಮ್ಯಾಚು. ನಾವು ಸೆಲ್ಫಿಶ್ ಅದು ಇದ್ದು ಜಾಗಿಂಗ್ಸನ್ಗೆ ಬಾಯಿಗೆ ಬಂದಂಗೆಲ್ಲ ಬೈದಾಕ್ಬಿಟ್ಟಿದ್ದಾನೆ. ಅವನಜ್ಜಿ ಯಾವನ್ಗುರು ಇಂಥ ಪ್ಲೇಯರ್ ಬೇಕಾಗಿರೋ, ಒಂದು ರನ್ ಅಷ್ಟೇ ತಾನೆ ಸಿಂಗಲ್ ಕೊಟ್ಬಿಟ್ಟು ಸೆಂಚುರಿ ಓಡಿಸೋದು ಬಿಟ್ಬಿಟ್ಟು ಅಲ್ಲಿ ಜೋ ರೂಟಿಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿ ಸಿಕ್ಕಾಪಟ್ಟೆ ಉರ್ದೋಗ್ಬಿಡ್ತು ನನಗಂತೂ ಅಂತ. ಜೋ ರೂಟಿಗೆ ಬೇಕಾಗಿತ್ತು ಸೆಂಚುರಿಯಲ್ಲಿ ಅಂತ ನಾನು ಹೇಳಿದ್ರೆ, ಜೋ ರೂಟ್ ಅವರು ಪೋಸ್ಟ್ ಮ್ಯಾಚಲ್ಲಿ ಕೊಟ್ಟರು ಅಂತ ಉತ್ತರ ಏನು ಅಂತ ಅಂದರೆ, I told Atkinson to just get it done. If they want to set field like that and give us a chance to win the game, then let's take it. It's all about winning. And ಅಂದರೆ ಅವ್ರು ಹೇಳ್ತಾ ಇರೋದೇನು ಅಂದರೆ, ಇಟ್ಸ್ ಮ್ಯಾಟ್ರ್ ಆಫ್ ವಿನ್ನಿಂಗ್ ದ ಗೇಮ್ ಅಷ್ಟೇ. ಇಲ್ಲಿ ಇಂಡಿವಿಜುವಲ್ ಸ್ಕೋರು, ನಾನು ಸೆಂಚುರಿ ಹೊಡಿಬೇಕು ಅನ್ನೋದು, ನಾನು ಹಂಗೆ ಆಡಬೇಕು, ನಾನು ಹಿಂಗೆ ಆಡಬೇಕು ಅನ್ನೋದು, ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ಟೀಮ್ ಗೆಲ್ಲಬೇಕು ಅಷ್ಟೇ, ಒಡಿಗಿರೋ ತಲೆ ಕೆಡ್ಸ್ಕೊಂಬೇಡ ಅಂತ ನಾನೇ ಹೇಳಿರೋದಕ್ಕೋಸ್ಕರ ಈಕದ ಹ್ಯಾಕಿಂಗ್ಸನ್ ಅಂತ. ಅಲ್ಲಾಗಿರೋ ಸ್ವಲ್ಪನಾದ್ರು ಏನಾರು ತಲೆಯಲ್ಲಿ ಬುಳ್ಳೆಲ್ಲಿ ಏನಾರು ಐತಾ ಅಲ್ಲಿ, ನೀನು ಚೆನ್ನಾಗಿ ಆಡಿದ್ಯಾ ಗುರು, ನೀನು ಮುಗಿಸ್ಬೇಕು ಅಲ್ಲಿ ಮ್ಯಾಚ್ನ. ಇಂಡಿವಿಜುವಲ್ ಸ್ಕೋರ್ ಮ್ಯಾಟ್ರ್ ಆಗುತ್ತೆ, ಹೌದು. ಈ ಥರ ಟೈಮಲ್ಲಿ ಮ್ಯಾಟ್ರ್ ಆಗುತ್ತೆ. ಏನಲ್ಲ ನೆಟ್ ರನ್ ರೇಟು ಇಲ್ಲ, ಬದನೆಕಾಳು ಇಲ್ಲ, ಬೇಳೆಕಾಳು ಇಲ್ಲ, ಈ ಥರ ಟೈಮಲ್ಲಿ ಮ್ಯಾಟ್ರ್ ಆಗಬೇಕು ಆಗುತ್ತೆ. ನಿನಗೆ ಯಾಕೆ ಮ್ಯಾಟ್ರ್ ಆಗ್ತಿಲ್ವ ನನಗೆ ಗೊತ್ತಿಲ್ಲ. ಜೋ ರೂಟಿಗೆ ನಮಗೆ ಮ್ಯಾಟ್ರ್ ಆಗ್ತೈತೆ ಅಲ್ಲಿ, ನಿನಗೆ ಯಾಕೆ ಮ್ಯಾಟ್ರ್ ಆಗ್ತಾ ಇಲ್ಲ ಅಲ್ಲಿ? ಅಪ್ಡೇಟ್ ನಂಬರ್ 8, ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ಜಸ್ಪ್ರೀತ್ ಬುಮ್ರಾ ಬಗ್ಗೆ ಮಾತಾಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಡ್ ಇಂಡಿಯಾಸ್ ಬೌಲಿಂಗ್ ಅಟ್ಯಾಕ್ ಆಫ್ಟರ್ ದ ಸ್ಟ್ರಗಲ್ ಇನ್ ಐರ್ಲೆಂಡ್ ಅಂಡ್ ಇಂಗ್ಲೆಂಡ್ ಸೀರೀಸ್. T20 ಸೀರೀಸ್ ಬಗ್ಗೆ ಮಾತಾಡಿದ್ದಾರೆ. ಪ್ರೂವನ್ ಮ್ಯಾಚ್ ವಿನ್ನರ್ ಅಕ್ರಾಸ್ ಫಾರ್ಮ್ಯಾಟ್ಸ್, ಹಿ ಹ್ಯಾಸ್ ಬೀನ್ ದ ಬಿಗ್ಗೆಸ್ಟ್ ರೀಸನ್ ಬಿಹೈಂಡ್ ಇಂಡಿಯಾಸ್ ಸಕ್ಸಸ್. ಆಬ್ವಿಯಸ್ಲಿ ಹೌದು ಗುರು. ಬುಮ್ರಾ ಥರ ಎಷ್ಟೋ ಟೀಮ್ಗಳಿಗೆ ಹೇಳ್ತವೆ, ಬುಮ್ರಾ ಥರ ಒಬ್ರು ಬೌಲರ್ ಕೊಟ್ಬಿಡಿ ನೀವು, ನಾವು ಟ್ರಾಫಿಗಳನ್ನ ಎಷ್ಟೆಷ್ಟು ಟ್ರಾಫಿಗಳು ಗೆದ್ಬಿಡ್ತೀವಿ. ಆಸ್ಟ್ರೇಲಿಯಾ ಟೀಮಿಗೆ ಏನಾದ್ರು ಬುಮ್ರಾನ್ ಕೊಟ್ಬಿಟ್ಟಿತ್ತು ಅಂತಂದರೆ ಅವ್ರು ಇರೋಬರೋ ಟ್ರಾಫಿಗಳನ್ನೆಲ್ಲ ಗೆದ್ಬಿಟ್ರು ಅವರು. ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ಎಷ್ಟೋ ಟೀಮ್ಗಳು ಬೇಡ್ತಾರೆ ಗುರು, ಬುಮ್ರಾ ಥರ ಪ್ಲೇಯರ್ ಬೇಕು ಅಂತ. ಯಾಕಂದರೆ ನಮಗೆ T20 ಟ್ರೋಫಿ ಬರೋದಕ್ಕೆ ಕಾರಣ 2024 ಅವರೇ ಆಗಿದ್ದು. ಅವರೆಲ್ಲ ಅಂದರೆ ಖಂಡಿತ ಬರ್ತಾರಿಲ್ಲ T20 ಟ್ರೋಫಿ. ಅಪ್ಡೇಟ್ ನಂಬರ್ 9, ರವಿ ಬೋಪಣ್ಣ ಅವರು ಒಂದು ಸಿಕ್ಕಾಪಡೆ ಅಬ್ಸರ್ವೇಷನ್ ಮಾಡ್ಬಿಟ್ಟು ಇಂಡಿಯನ್ ಟೀಮಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಇಟ್ಸ್ ಆಲ್ಮೋಸ್ಟ್ ಲೈಕ್ ಎವ್ರಿ ಟೈಮ್ ಅನ್ ಇಂಡಿಯನ್ ಬ್ಯಾಟರ್ ಫಾಲ್ಸ್ ಟು ದ ಶಾರ್ಟ್ ಬಾಲ್. ಅಂದರೆ ಶಾರ್ಟ್ ಬಾಲಿಗೆ ಔಟ್ ಆದಾಗ ಟಕ್ಕನಂಗೆ ಪ್ರತಿಯೊಂದು ಸಲ ಔಟ್ ಆದಾಗ ಸಿಗ್ನಲ್ ಇಸ್ ಸೆಂಟ್ ಟು ದ ಡ್ರೆಸ್ಸಿಂಗ್ ರೂಮ್. ಸಿಗ್ನಲ್ ಹೋಗುತ್ತೆ ಡ್ರೆಸ್ಸಿಂಗ್ ರೂಮಿಗೆ. ಶಾರ್ಟ್ ಬಾಲಿಗೆ ಔಟ್ ಆಗ್ತಾ ಇದ್ದಂಗೆ ದೇ ಗೆಟ್ ವರಿಡ್ ಅಬೌಟ್ ದ ಶಾರ್ಟ್ ಬಾಲ್. ಇಲ್ಲಿ ಸಿಗ್ನಲ್ ಹೋಗುತ್ತೆ, ಸಿಗ್ನಲ್ ಹೋಗ್ತಾ ಇದ್ದಂಗೆ ಇಲ್ಲ ಶಾರ್ಟ್ ಬಾಲ್ ಹಾಕ್ತಾರೆ ಅವರು, ನಮಗೆ ಬುಡ ಹೊಡಿಯಲ್ಲ, ಸರಿ ತಲೆಗೆ ಹಾಕ್ತಾರೆ, ಬುಳ್ಳೆಗೆ ಹಾಕ್ತಾರೆ ಅಂತ ತಲೆನೋವು ಬಂದ್ಬಿಡುತ್ತೆ. ಅಲ್ಲೇ ಎದ್ರಕೊಂಡ್ಬಿಡ್ತಾರೆ, ಅಲ್ಲೇ ಭಯ ಪಡ್ತಾರೆ. ಯು ಗೆಟ್ ಎ ಲಾಟ್ ಆಫ್ ಇಂಡಿಫರೆನ್ಸ್ ಇನ್ ಪೇಸ್ ಅಂಡ್ ಬೌನ್ಸ್ ಆನ್ ಇಂಗ್ಲಿಷ್ ವಿಕೆಟ್ಸ್. ಇಟ್ ಜಸ್ಟ್ ಲುಕ್ಸ್ ಲೈಕ್ ಇಂಡಿಯನ್ಸ್ ಆರ್ ಅ ಲಿಟಲ್ ಬಿಟ್ ವರಿಡ್ ಅಬೌಟ್ ದ ಶಾರ್ಟ್ ಬಾಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ಡ್ರೆಸ್ಸಿಂಗ್ ರೂಮಿಗೆ ಮೆಸೇಜ್ ಹೋಗುತ್ತೆ, ಶಾರ್ಟ್ ಹಾಕ್ತಾರೆ ಅಂತ ಗೊತ್ತಿರೋದನ್ನ ಅಲ್ಲಿ ಇಂಗ್ಲೀಷ್ ವಿಕೆಟ್ಸಲ್ಲಿ ಏನು ಶಾರ್ಟ್ ಹಾಕ್ದಂಗಿರಲ್ಲ ಅಲ್ಲಿ. ಅದೇನು ಡ್ರೆಸ್ಸಿಂಗ್ ರೂಮಿಗೆ ಮೆಸೇಜ್ ಹೋಗಬೇಕು ಅಂತೇನಿಲ್ಲ ಅಲ್ಲಿ. ಮುಂಚೆನೇ ಗೊತ್ತು ಶಾರ್ಟ್ ಹಾಕ್ತಾರೆ, ತಲೆಗೆ ಹಾಕ್ತಾರೆ, ಎದೆಗೆ ಹಾಕ್ತಾರೆ, ಪಕ್ಕೆಗೆ ಹಾಕ್ತಾರೆ ಅಂತ, ಪಕ್ಕೆಲ್ಲಗೂ ಏಟ್ ಮಾಡೋ ಥರನೇ ಹಾಕ್ತಾರೆ ಅಂತ ಮುಂಚೆ ಗೊತ್ತಿರೋ ಅಂಥ ವಿಚಾರನೇ ಅದು. ಏನು ಸ್ಪೆಷಲಾಗಿ ಮೆಸೇಜ್ ಏನು ಹೋಗ್ಬೇಕಾಗಿಲ್ಲ. ಏನು ಹೇಳಿದಾರಪ್ಪ. ಅಪ್ಡೇಟ್ ನಂಬರ್ 10, ದಿನೇಶ್ ಕಾರ್ತಿಕ್ ಅವರು ಬ್ಯಾಕ್ ಮಾಡಿದ್ದಾರೆ. BCCIನ ಡಿಸಿಷನ್ ಏನಿದೆ ಅಂದರೆ, ಕಾನ್ವರ್ಸೇಷನ್ ಏನಾಗಿದೆ ರೋಹಿತ್ ಶರ್ಮಾ ಜೊತೆಗೆ, ಅದನ್ನು ಸ್ವಲ್ಪ ಬ್ಯಾಕ್ ಮಾಡಿದ್ದಾರೆ. ಇಲಾಗರು ಇದು ಪರ್ಫೆಕ್ಟ್ ಟೈಮು ರೋಹಿತ್ ಶರ್ಮಾನ ಡ್ರಾಪ್ ಮಾಡೋದಕ್ಕೆ. ಯಾಕಂದರೆ ಅವ್ರದ್ದು ಲಾಸ್ಟ್ 3 ಸೀರೀಸಿಂದ ಫಾರ್ಮ್ ಇನ್ಕನ್ಸಿಸ್ಟೆಂಟ್ ಆಗಿದೆ. ಸೊ ಇದು ರೈಟ್ ಟೈಮ್ ಕಾಲ್ ಮಾಡೋದಕ್ಕೆ BCCI ಕರೆಕ್ಟ್ ಡಿಸಿಷನ್ ತಗೊಳ್ತಿದೆ. ಕನ್ಸಿಸ್ಟೆಂಟ್ ಆಗಿರೋಂಥ ಯಶಸ್ವಿ ಜಾಯಸ್ವಾಲ್ಗೆ ನೋಡಿ ಸೆಂಚುರಿ ಹೊಡೆದಿದ್ದಾರೆ, ಅವ್ರನ್ನ ಕೂರಿಸಿದ್ದಾರೆ. ಇವ್ರು ನೋಡ್ತು ಅಂದ್ರೆ ಟೀಮ್ಗೆ ಹಾಕೊಂಡಿಲ್ಲ, ಆ ಥರ ಕೂರಿಸಿದ್ದಾರೆ. ಸೊ ಅವ್ರನ್ನ ಕರೆಸ್ಬಿಟ್ಟು ಆಡಿಸ್ತು ಅಂತಂದರೆ
ರೈಟ್ ಟೈಮ್ ಟು ಟೆಸ್ಟ್ ಅಂತ ಹೇಳಿದ್ದಾರೆ. ಅಂದರೆ ರೋಹಿತ್ ಶರ್ಮಾನ ವರ್ಲ್ಡ್ ಕಪ್ಪಿಗೆ ಹಾಕೊಳ್ಳೋದೇ ಬೇಡ ಅಂತ ಹೇಳಿಲ್ಲ ಅವರು. ಸೊ ರೈಟ್ ಟೈಮ್ ಟು ಟೆಸ್ಟ್ ಅಂತ ಹೇಳಿದ್ದಾರೆ. ಯಶಸ್ವಿ ಜಯಸ್ವಾಲ್ ಕರ್ಕೊಂಬಂದು ಆಡಿಸಿ ಅವರು ಕ್ಲಿಕ್ ಆಗ್ಬೋದು, ಯಾರಿಗೆ ಗೊತ್ತು, ರೋಹಿತ್ ಇರಲಿ ಅವರು ಇರಲಿ ಅನ್ನೋ ಥರನೇ. ಬಟ್ ರೋಹಿತ್ ಶರ್ಮಾನ 2027 ವರ್ಲ್ಡ್ ಕಪ್ನ ಆಡಿಸ್ಲೇಬೇಕು ಅನ್ನೋ ಥರ ಎಲ್ಲ ಏನು ಹೇಳಿಲ್ಲ ಇವರು. ಸೊ ಬ್ಯಾಕ್ ಮಾಡಿದ್ದಾರೆ ಯಶಸ್ವಿ ಜಯಸ್ವಾಲ್ ಆಡಲಿ, ಚೇಂಜಸ್ ಮಾಡ್ರಿ, ಇನ್ಕನ್ಸಿಸ್ಟೆಂಟ್ ಆಗಿರುವಂಥವ್ರು ಇರೋದಕ್ಕಿಂತ ಕನ್ಸಿಸ್ಟೆಂಟ್ ಆಗಿರೋನ ಕರ್ಕೊಂಬಂದು ಆಡಿಸ್ಕೊಂಡ್ರೆ ಬೆಟರ್ ಆಗಿರುತ್ತೆ ಅಂತ ಇವರ ಪರ್ಸನಲ್ ಅಭಿಪ್ರಾಯನ ಹೇಳಿದ್ದಾರೆ. ಇವಾಗ ರೋಹಿತ್ ಶರ್ಮಾ ಫ್ಯಾನ್ಸ್ಗಳೆಲ್ಲ ದಿನೇಶ್ ಕಾರ್ತಿಕ್ಗೆ ಮಕ್ಕೆ ಕ್ಯಾಕ್ರಸ್ ತುಪ್ಪಕ್ಕೆ ನಂಗೆ ಉಗಿದು ಬಿಡ್ತಾರೆ ಅಷ್ಟೇ. ಇದಿಷ್ಟು ಆಗಿದ್ದು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಉದ್ರಿಸಿ ಗಾಯ್ಸ್. ಸಿಗೋಣ.